ಮತದಾನದಲ್ಲಿ 32 ಲಕ್ಷ ಮತಗಳು ಹೆಚ್ಚು ಬಂದಿದ್ದಾವೆ. 10 ಮಂದಿ ಹೇಳ್ತಾ ಇದ್ದೇನೆ. ಇಲ್ಲೇ 27 ಲಕ್ಷ ಕಟ್ಟಾಗಿದ್ದಾವೆ, ಇನ್ನೂ 90 ಲಕ್ಷ ಕಟ್ಟಾಗಿದ್ದಾವೆ ಬೇರೆ. ಅಂದ್ರೆ ಇಲ್ಲಿ ಸರಳವಾಗಿ ಕಾಂಪಿಟೇಷನ್ ಆಗಿ TMC ಗೆಲ್ಲುವ ಸಾಧ್ಯತೆಗಳಿದ್ದಲ್ಲಿ ಅದನ್ನು ಕಸ್ಕೊಂಡಿದ್ರು. ಯಾವ ಮೂಲಕ? ಈ SIR ಮೂಲಕ. ಇನ್ನು ಕ್ಷೇತ್ರ ಮರು ವಿಂಗಡಣೆ ಆಯ್ತಪ್ಪ ಅಂದ್ರೆ ಉತ್ತರ ಭಾರತದಲ್ಲ ಮ್ಯಾಕ್ಸಿಮಮ್ ಆಗಿಬಿಡ್ತಾವೆ ಸ್ಟೇಟ, ಸರಳ ಬಹುಮತ ಆಗ್ತವೆ. 800ಕ್ಕೂ ಮೇಲ್ಪಟ್ಟು ಡಿಲಿಮಿಟೇಷನ್ ಆಯ್ತಪ್ಪ ಅಂದ್ರೆ MP ಸೀಟ್ಗಳಾಗ್ತವೆ. ದಕ್ಷಿಣದಲ್ಲಿ ಕಡಿಮೆ ಆಗ್ತವೆ, ಉತ್ತರದಲ್ಲಿ ಹೆಚ್ಚಾಗ್ತವೆ. ಉತ್ತರ ಪಟ್ಟಿಯಲ್ಲೇ ಹಿಂದಿ ಪಟ್ಟಿಯಲ್ಲೇ ಹಿಂದಿ ಭಾಗದಲ್ಲೇ ಖಚಿತವಾಗಿಯೂ BJP ಇವತ್ತಾಗಿ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡದ. ಹೀಗಾಗಿ ಅವ್ರು ಯಾವ ತಪ್ಪು ಮಾಡಿದ್ರು ಅದನ್ನು ಕ್ಷಮ ಮಾಡ್ಕೊಂಡು ಓಟ್ ಹಾಕೋದು ಜನ ಅಲ್ಲಿದ್ದಾರೆ. ಅದಕ್ಕಾಗಿ ಮುಂದಿನ 2047 ತನಕ ಈಗಾಗಲೇ BJP ಹೇಳ್ತಾರೆ 2047 ನಾವು ಜಗದ ಶ್ರೀಮಂತ ದೇಶ ಆಗ್ತೀವಿ ಅಂತೇಳಿ. ಅದನ್ನು ಹೇಳ್ತಾ ಒಂದು ಚಾಣಾಕ್ಷತ ನಾವು ನೋಡ್ತಾ ಇದ್ದೀವಿ. ಏನಿರಲಿ, ಇವತ್ತು ಮಾತ್ರ BJPಗರು ಈ ಡಿಲಿಮಿಟೇಷನ್ ಆ್ಯಕ್ಟನ್ನು ಪಾಸ್ ಮಾಡ್ಕೊಳ್ಳೋ ಸಲುವಾಗಿನ ಇದೆಲ್ಲ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಇವತ್ತು ಶಿವಸೇನೆಯನ್ನು ಹೊಡಿತಾ ಇದ್ದಾರಾ, ಅದೇ ಕಾಲಕ್ಕೆ ನಮ್ಮ ಶರದ್ ಪವಾರ್ ಪಾರ್ಟಿಯನ್ನು ಹೊಡಿತಾ ಇದ್ದಾರಾ, ಇನ್ನುಳಿದ ಅನೇಕ ಪಾರ್ಟಿಗಳು, ಲೋಕಲ್ ಪಾರ್ಟಿಗಳು, ಇವನ್ ಅಖಿಲೇಶ್ ಯಾದವ್ ಪಾರ್ಟಿಯಲ್ಲಿ ಇದ್ದಂಥವ್ರು ಏನಪ್ಪ ದುಡ್ಡಿಗೆ ಮಣಿದಿಲ್ಲ ಅಂತೇನಲ್ಲ, ಅಧಿಕಾರಕ್ಕೆ ದುಡ್ಡಿಗೆ ಮಣಿಲಿಲ್ಲ ಅಂದರೆ ED ಅದ, CBI ಅದ. ಇವತ್ತು ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದ್ದೀನು ED CBI ಎಲ್ಲ ಬಳಸೋ ಜೊತೆಗೆ ಅಲ್ಲಿಯ TMC ನಾಯಕರಿಗೆ ತತ್ತಿ ಟೊಮೆಟೊ ಕಲ್ಲುಗಳನ್ನ ಹೊಡೆದ ಅಪಮಾನ ಮಾಡಿ ಅವರೆಲ್ಲರೂ ಓಡಿ ಹೋಗುವಂಥ ನಮ್ಮ ಸೆಕ್ಯೂರಿಟಿ ಇಲ್ಲಪ್ಪ ನಮಗೆ TMCಯಲ್ಲಿ ಇದ್ದರೆ ಅನ್ನೋಂಥ ಭಾವ ತರಿಸಿ ಅವ್ರನ್ನೆಲ್ಲ ಇವತ್ತು ಅಲ್ಲಿ MLAಗಳನ್ನು MP ಗಳನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಮಮತಾ ಬ್ಯಾನರ್ಜಿ ಒಂದು ತಪ್ಪುಗಳಾಗಿದ್ದಾವೆ ಆಡಳಿತ ಮಾಡೋಲ್ಲ. ತಮ್ಮ ಅಳಿಯನಿಗೆ ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅನೇಕ ಹಿರಿಯ ಸಂಸದರಾಗಿರ್ಬೋದು, MLAಗಳಾಗಿರ್ಬೋದು ಮಮತಾ ಬ್ಯಾನರ್ಜಿ ಅವರ ಒಂದು ವಿರುದ್ಧವಾಗಿ ಅಂತ ದಿವಸ ಸುಳ್ಳಲ್ಲ.